ಆಬ್ವಿಯಸ್ಲಿ ರಾಜ್ಯ ರಾಜಕೀಯ ವಲಯದಲ್ಲಿ ಬಹು ಚರ್ಚಿತ ವಿಚಾರ ಅಂತಂದ್ರೆ ಲೋಕಾಯುಕ್ತ ತನಿಖೆ. ಲೋಕಾಯುಕ್ತ ತನಿಖೆಯನ್ನು ಎದುರಿಸಲೇಬೇಕಾದ ಅನಿವಾರ್ಯತೆ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬಂದು ಒದಗಿದೆ. ಹೈಕೋರ್ಟ್ ತೀರ್ಪಿನ ವಿರುದ್ಧ ಇದೀಗ ಮೇಲ್ಮನವಿ ಸಲ್ಲಿಸೋಕೆ ಮುಂದಾಗಬೇಕಾ ಬೇಡವಾ ಅನ್ನೋದೇ ಗೊಂದಲಕ್ಕೆ ಕಾರಣವಾಗ್ತಾ ಇದೆ. ಸಲ್ಲಿಸಿದ್ರೆ ಹೇಗೆ, ಸಲ್ಲಿಸದೆ ಹೋದ್ರೆ ಹೇಗೆ? ಈಗ ಹೈಕೋರ್ಟ್ನಿಂದ ನೀಡಲಾಗಿರುವ ಈ ತೀರ್ಪು, ಅದನ್ನು ಆಧರಿಸಿ ನಂತರದಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಹೊರಬಿದ್ದಿರುವ ತನಿಖೆಯ ಆದೇಶ, ಇದು ಮುಖ್ಯಮಂತ್ರಿಗಳಿಗೆ ಕಾನೂನಾತ್ಮಕ ಸಂಕಷ್ಟವನ್ನು ತಂದೊಡ್ಡಿದೆ. ಕಾನೂನಾತ್ಮಕವಾಗಿ ಅದನ್ನು ಹೋರಾಡಬೇಕು ಅಂತಂದ್ರೆ ಹೈಕೋರ್ಟ್ನ ತೀರ್ಪು ಅಂದ್ರೆ ಏನು, ಮುಖ್ಯಮಂತ್ರಿಗಳು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು, ಅದನ್ನ ರಿಜೆಕ್ಟ್ ಮಾಡಿತ್ತು ಹೈಕೋರ್ಟ್ನ ಏಕಸದಸ್ಯ ಪೀಠ. ವಿಭಾಗೀಯ ಪೀಠದಲ್ಲಿ ಇದನ್ನ ಪ್ರಶ್ನೆ ಮಾಡುವ ಅವಕಾಶ ಕಾನೂನಾತ್ಮಕವಾಗಿ ಇದ್ರೂ ಕೂಡ, ಹಾಗೆ ಇನ್ ಕೇಸ್ ಏನಾದರೂ ಮುಂದುವರೆದ್ರೆ ಹೈಕೋರ್ಟ್ ಅರ್ಜಿಯನ್ನ ಪ್ರಶ್ನೆ ಮಾಡಿ ಮೇಲ್ಮನವಿಯನ್ನ ಸಲ್ಲಿಸಿದ್ರೆ ಅದು ತೊಡಕಾಗಬಹುದು ಅನ್ನೋ ಸೂಚನೆ ಕೂಡ ಮುಖ್ಯಮಂತ್ರಿಗಳಿಗೆ ಕಾನೂನು ತಜ್ಞರು ನೀಡ್ತಿದ್ದಾರೆ. ಹೀಗಾಗಿ ಸುದೀರ್ಘವಾದ ಸಮಾಲೋಚನೆ, ಚರ್ಚೆ ಕಾನೂನು ಪಂಡಿತರ ಜೊತೆಯಲ್ಲಿ ನಡೆಸ್ತಿದ್ದಾರೆ. ಆದರೆ ಒಮ್ಮತದ ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕೆಲ ಕಾನೂನು ತಜ್ಞರು ಹೇಳ್ತಿದ್ದಾರೆ ಇಲ್ಲ ನೀವು ಮೇಲ್ಮನವಿ ಸಲ್ಲಿಸಿ ಅಂತ, ಕೆಲವರು ಹೇಳ್ತಿದ್ದಾರೆ ಕಾದು ನೋಡಿ ಅಂತ ಹೇಳಿ. ಹೀಗಾಗಿ ಗೊಂದಲದಲ್ಲಿದ್ದಾರೆ ಮುಖ್ಯಮಂತ್ರಿಗಳು. ಸಲ್ಲಿಕೆ ಮಾಡಬೇಕಾ ಬೇಡವಾ, ಮಾಡದೆ ಹೋದ್ರೆ ತನಿಖೆನೇ ಎದುರಿಸಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಇನ್ ಕೇಸ್ ಮೇಲ್ಮನವಿ ಸಲ್ಲಿಸಿದ್ರೆ ಅದನ್ನ ಕೋರ್ಟ್ ಪರಿಗಣಿಸಿದ್ರೆ, ನಾವು ಗಮನಿಸಿದ್ವಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದಾಗ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಡೀತಾ ಇದ್ದ ಆ ವಾದ ಪ್ರತಿವಾದಕ್ಕೆ ಹೋಲ್ಡ್, ತಾತ್ಕಾಲಿಕವಾದ ಬ್ರೇಕ್ ಬಿದ್ದಿತ್ತು. ಈಗಿರೋ ನಿರೀಕ್ಷೆ ಏನು, ವಿಭಾಗೀಯ ಪೀಠದ ಮುಂದೆ ಹೋಗಿ ಮೇಲ್ಮನವಿ ಸಲ್ಲಿಸಿದ್ರೆ ಲೋಕಾಯುಕ್ತ ಆದೇಶಕ್ಕೇನು ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶ ನೀಡಿದೆ, ಅದಕ್ಕೆ ಅಟ್ಲೀಸ್ಟ್ ತಾತ್ಕಾಲಿಕ ವಿರಾಮ ಬೀಳ್ಬೋದಾ? ಸಾಮಾನ್ಯವಾಗಿ ಕೋರ್ಟ್ಗಳೇನು ಹೇಳುತ್ತೆ, ಮುಂದಿನ ಹಿಯರಿಂಗ್ ವರೆಗೂ ಬೇರೆ ಏನು ಆಕ್ಷನ್ ತಗೊಳ್ಳೋದು ಬೇಡ ಈ ಪ್ರಕರಣದಲ್ಲಿ ಅಂತ ಹೇಳಿ. ಹಾಗೆ ಆಗೋ ಸಾಧ್ಯತೆ ಇದೆಯಾ ಅನ್ನೋದು ಸದ್ಯ ನೋಡಿದ್ರೆ ಸಿದ್ದರಾಮಯ್ಯನವರು ಬೇಸಿಕಲಿ ವಕೀಲರು, ಅವರಿಗೆ ಕಾನೂನು ಹೋರಾಟ ಏನು ಹೊಸತೇನಲ್ಲ, ಮತ್ತೆ ಕಾನೂನು ಹೋರಾಟ ಹೇಗ್ ಮಾಡ್ಬೇಕು ಅನ್ನೋದೆಲ್ಲ ವಿಚಾರ ಗೊತ್ತಿರೋದ್ರಿಂದ ಬಹುಶಃ ಜಾಗರೂಕತೆಯ ನಡೆಯನ್ನು ಇಡಬಹುದು ಅಂತ ಅನ್ಸುತ್ತೆ. ಯಾಕಂತಂದ್ರೆ ನೋಡಿ, ಸಿದ್ದರಾಮಯ್ಯನವರ ಪರ ವಾದ ಮಂಡಿಸ್ಲಿಕ್ಕೆ ಬಂದಿದ್ದು ಅಭಿಷೇಕ್ ಮನು ಸಿಂಗ್, ಕಾಂಗ್ರೆಸ್ ಪಾಳ್ಯದಲ್ಲಿ ಎಂತೆಂತ ಪ್ರಕರಣಗಳನ್ನ ಹ್ಯಾಂಡಲ್ ಮಾಡಿದವರು ಅವರು. ಬಟ್ ಅವ್ರ ವಾದ ಮಂಡನೆಯನ್ನ ಕೂಡ ಪರಿಗಣಿಸಲಿಲ್ಲ ಕೋರ್ಟ್. ಯಾಕಂತಂದ್ರೆ ಸೋಲಾಯ್ತು ಕೋರ್ಟ್ನಲ್ಲಿ, ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ. ಹೀಗಾಗಿ ಮುಖ್ಯಮಂತ್ರಿಗಳು ಕಾನೂನು ಪಂಡಿತರಾಗಿದ್ರು ಕೂಡ ಇನ್ನೂ ಎಕ್ಸ್ಪರ್ಟ್ಗಳ ಅಡ್ವೈಸ್ ಅನ್ನ ಪಡಿತಿದ್ದಾರೆ. ಬಟ್ ಅಲ್ಲೂ ಕೂಡ ಗೊಂದಲ ಇದೆ. ಕೆಲವರು ಸಜೆಷನ್ ನೀವು ಮೇಲ್ಮನವಿ ಸಲ್ಲಿಸಿ ಅಂತ, ಇನ್ ಕೆಲವರು ಬೇಡ ಅಂತ ಹೇಳಿ ಹೇಳ್ತಾ ಇರೋದು. ರೈಟ್. ಬಹುಶಃ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರಿಗೆ ಆಗಿರುವ ಆಘಾತ ಕೂತ್ರೆ ಕೂರ್ಲಿಕ್ಕೆ, ನಿಂತ್ರೆ ನಿರ್ಲಿಕ್ಕೆ ಬಿಡದೇ ಇರೋ ರೀತಿಯಲ್ಲಿ ಬಟ್ ಮ್ಯಾನೇಜ್ ಅಂತೂ ಮಾಡ್ತಿದ್ದಾರೆ ಚೆನ್ನಾಗಿ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡದ ಸಮಿಟ್ ನಡೀತು ಮೊನ್ನೆ ಶುಕ್ರವಾರ. ಆಗ DCM DK ಶಿವಕುಮಾರ್ ಅವರು ಕೂಡ ಹೇಳಿದ್ರು ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿದ್ದಾರೆ, ಟೆನ್ಷನ್ ಇಲ್ಲ, ಅವ್ರೇನ್ ವೀಕು ಆಗಿಲ್ಲ, ಕಾನೂನಾತ್ಮಕವಾಗಿ ಏನಾಗಬೇಕು ಅದನ್ನ ಎದುರಿಸ್ತೀವಿ, ನಾವೆಲ್ಲರೂ ಕೂಡ ಬೆಂಬಲವಾಗಿ ನಿಲ್ತಿರ್ತೀವಿ. ಇದೆಲ್ಲ ಮೇಲ್ನೋಟಕ್ಕೆ ಇದ್ರೂ ಕೂಡ ಒಳಗೊಳಗೆ ಏನ್ ನಡೀತಿದೆ ಅನ್ನೋದನ್ನ ಬಹಿರಂಗವಾಗಿ ಯಾರು ಹೇಳೋದಿಲ್ಲ. ಸೊ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಮುಖ್ಯಮಂತ್ರಿಗಳ ಸುತ್ತ ಯಾವೆಲ್ಲ ರೀತಿಯ ಚಿಂತನ ಮಂಥನ ನಡೆಸ್ತಿದ್ದಾರೆ, ಹಾಗೆ ಬಿಜೆಪಿ ಪಾಳೆಯ, ವಿರೋಧ ಪಕ್ಷವಾದ ಬಿಜೆಪಿ ಪಾಳೆಯ ಇದನ್ನ ಯಾವ ರೀತಿ ರಾಜಕೀಯ ದಾಳವಾಗಿ ಬಳಸುವ ಪ್ರಯತ್ನ ಮಾಡ್ತಿದೆ, ಇದರ ಒಂದು ಡೀಟೇಲ್ಡ್ ಪ್ಯಾಕೇಜ್ ಇದೆ, ಗಮನಿಸಿ. ನಂತರದಲ್ಲಿ ಇದರ ಮತ್ತಷ್ಟು ಅಂಶಗಳು, ಮತ್ತಷ್ಟು ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೇವೆ. ಸಿದ್ದರಾಮಯ್ಯ ಈ ರಾಜ್ಯ ಕಂಡ ಅಪರೂಪದ ಪ್ರಾಮಾಣಿಕ ರಾಜಕಾರಣಿ. ಅವರು ಗೌರವಯುತವಾಗಿ ರಾಜೀನಾಮೆ ಕೊಡು, ಒಳ್ಳೆ ರಾಜಕಾರಣ. ನೀವು FIR ದಾಖಲಾಗಿದೆ, ನಾವು ತನಿಖೆಯನ್ನು ಎದುರಿಸ್ತೀವಿ ಅಂತ ಘಂಟಾಘೋಷವಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಬೇಲ್ ಮೇಲಿದ್ದಾರೆ ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ, ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಲೋಕಾಯುಕ್ತ ಮೂಡ ಕೇಸ್ ತನಿಖೆ ಶುರು. SP ಉದೇಶ್ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ. CM ಸಿದ್ದರಾಮಯ್ಯ ನಡೆ ಇನ್ನೂ ನಿಗೂಢ. ಸಿಎಂ ಸಿದ್ದರಾಮಯ್ಯ ಕುಟುಂಬದ ವಿರುದ್ಧ ಕೇಳಿ ಬಂದಿರುವ ಮೂಡಾ ಸೈಟ್ ಸಂಘರ್ಷ ದಿನೇ ದಿನೇ ಕಾವೇರುತ್ತಿದೆ. ಮೈಸೂರು ಲೋಕಾಯುಕ್ತ ಪೊಲೀಸರು ದೂರು ದಾಖಲಿಸಿಕೊಂಡು FIR ದಾಖಲು ಮಾಡಿ ತನಿಖೆ ಶುರು ಮಾಡಿದ್ದಾರೆ. ಹೀಗಾಗಿ SP ಉದೇಶ್, DYSP S ಮಾಲ್ತೇಶ್, ಚಾಮರಾಜನಗರ DYSP ಮ್ಯಾಥ್ಯೂ ಥಾಮಸ್ ನೇತೃತ್ವದಲ್ಲಿ 4 ತನಿಖಾ ತಂಡಗಳ ರಚನೆಯಾಗಿದೆ. ಎಲ್ಲ ಅಧಿಕಾರಿಗಳ ಜೊತೆ ಇವತ್ತು ಲೋಕಾಯುಕ್ತ SP ಸಭೆ ನಡೆಸಿದ್ರು. ದಾಖಲೆಗಳ ಪರಿಶೀಲನೆ ನಡೆಸಿದ ಅಧಿಕಾರಿಗಳ ತಂಡ ಒಂದೆರಡು ದಿನ ದಾಖಲೆ ಪರಿಶೀಲಿಸಿ ತನಿಖೆಯನ್ನ ಆರಂಭ ಮಾಡಲಿದ್ದಾರಂತೆ. ಈ ಮಧ್ಯೆ FIR ದಾಖಲಾದರೂ CM ಸಿದ್ದರಾಮಯ್ಯ ನಡೆ ಮಾತ್ರ ನಿಗೂಢವಾಗಿದೆ. ಇಂದು CM ಮೈಸೂರು ನಿವಾಸಕ್ಕೆ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಹಾಗೂ ಕಾನೂನು ಸಲಹೆಗಾರ ಪೊನ್ನಣ್ಣ ಭೇಟಿ ನೀಡಿ ಮಾತುಕತೆ ನಡೆಸಿದ್ದಾರೆ.
ಹೊನ್ನಣ್ಣ ನಮ್ಮ ಲೀಗಲ್ ಅಡ್ವೈಸರು ಅಲ್ವಾ, ಲೀಗಲ್ ಅಡ್ವೈಸರ್ ಅಲ್ವಾ, ಅವ್ರ ಜೊತೆ ಚರ್ಚೆ ಮಾಡ್ತೀವಿ, ದಿನ ಚರ್ಚೆ ಮಾಡ್ತೀನಿ ನಾನು. ಹೊನ್ನಣ್ಣ ವಿಶೇಷವಾಗಿ ಬಂದಿಲ್ಲ, ಎವ್ರಿಡೇ ಈಸ್ ಡಿಸ್ಕಸಿಂಗ್ ವಿತ್ ಮೀ. ನಾನು ಮೈಸೂರಿನಲ್ಲಿ ಇದ್ದಲ್ಲ, ಅದಕ್ಕೆ ಬಂದಿದ್ದೆ. ಹಂಗೆ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಹೋಯ್ತೆ. ಸೋಮವಾರ ಬೆಂಗಳೂರು ಬಂದ್ಮೇಲೆ ತೀರ್ಮಾನ ಮಾಡ್ತೀವಿ. FIR ಬಗ್ಗೆ CM ಏನಾದ್ರು ಇಲ್ಲ, ಯಾವ ಟೆನ್ಷನ್, ಇದೆಲ್ಲ ಎಕ್ಸ್ಪೆಕ್ಟೆಡ್ ಅಲ್ವಾ, ಇದೆಲ್ಲ ಕೇಸಸ್ ಎಕ್ಸ್ಪೆಕ್ಟೆಡ್. ನಾವು ಮುಂದಿನ ನಮ್ಮ ಮೊನ್ನೆನೇ ಹೇಳಿದ್ದೀವಿ, ನ್ಯಾಯಾಂಗ ತನಿಖೆಯಲ್ಲಿ ನಮ್ಮ ನಂಬಿಕೆ ಇದೆ. ಮುಂದೆ ಏನಾಗ್ತದೆ ಆ ತೀರ್ಮಾನದ ಮೇಲೆ ನೋಡೋದು. ಕುಮಾರಸ್ವಾಮಿ ಅವ್ರು ರಾಜೀನಾಮೆ ಕೊಟ್ಟವ್ರ, ನಿರ್ಮಲಾ ಸೀತಾರಾಮನ್ ಮೇಲೆ ಕೇಸ್ ಆಗೈತೆ, ಅವ್ರು ರಾಜೀನಾಮೆ ಕೊಟ್ಟವ್ರ, ಅವರಿಬ್ಬರು ಕೊಟ್ಬಿಟ್ಟು ಬರಲಿ, ಆಮೇಲೆ ಮಾತಾಡೋಣ. ಇತ್ತ ಸಿಎಂ ಕಾರ್ಯಕ್ರಮದಲ್ಲಿ ಸಚಿವ ಮಹದೇವಪ್ಪ ಸಿದ್ದರಾಮಯ್ಯ ಅಪ್ಪಟ ಚಿನ್ನ, ಪ್ರಾಮಾಣಿಕ ವ್ಯಕ್ತಿ ಅಂದ್ರೆ ಇದೊಂದು ಕಾನೂನು ಪ್ರಕ್ರಿಯೆ, ಇಂತಹ ಯಾವುದೇ ತನಿಖೆಗೆ ಹಿಂಜರಿಯುವುದಿಲ್ಲ, ಜಗ್ಗಲ್ಲ, ಬಗ್ಗೋದಿಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು. ಸಿದ್ದರಾಮಯ್ಯರು ಏನು ಅಂತ ಗೊತ್ತಿರೋದು ನನಗೇನೆ. ಅವರು ಅಪ್ಪಟ ಚಿನ್ನ, ಯಾವುದೇ ಸ್ವಾರ್ಥಕ್ಕಾಗಲಿ ಲಾಭಕ್ಕಾಗಲಿ ಎಂದು ಟೆಂಪ್ಟ್ ಆದವರಿಲ್ಲ, ಅದಕ್ಕೆ ಉತ್ತೇಜನ ಕೊಡೋರು ಇಲ್ಲ, ನೇರ ನಿಷ್ಠೂರವಾಗಿ ಮಾತಾಡೋರು. ಸಿದ್ದರಾಮಯ್ಯ ಈ ರಾಜ್ಯ ಕಂಡ ಅಪರೂಪದ ಪ್ರಾಮಾಣಿಕ ರಾಜಕಾರಣಿ. 40 ವರ್ಷ ಇದ್ದೀನಿ ನಾನು ಜೊತೆಗೆ. ಒಂದೇ ಒಂದು ದಿನ ಉಳ್ಳವರ ಪ್ರಭಾವಕ್ಕೆ, ಹಣವಂತರ ಪ್ರಭಾವಕ್ಕೆ ಈಡಾಗಿರೋದು ನಾನು ನೋಡೇ ಇಲ್ಲ. FIR ದಾಖಲಾಗಿದೆ, ನಾವು ತನಿಖೆಯನ್ನು ಎದುರಿಸ್ತೀವಿ ಅಂತ ಘಂಟಾಘೋಷವಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು. ಯಾವುದೇ ಕಾರಣಕ್ಕೂ ಹಿಂಜರಿಯೋದಿಲ್ಲ, ಯಾವುದೇ ಕಾರಣಕ್ಕೂ ಬಗ್ಗೋದಿಲ್ಲ, ಜಗ್ಗೋದಿಲ್ಲ. ನಾವು ಕಾನೂನಿನ ಪ್ರಕಾರ ಏನು ತನಿಖೆ ಆಗುತ್ತೋ ಅದನ್ನು ಎದುರಿಸ್ತೀವಿ. BJP ಅವ್ರಿಗೆ ನಾಚಿಕೆ ಆಗಬೇಕು. ನರೇಂದ್ರ ಮೋದಿಜಿ ಅವರ ರಾಜೀನಾಮೆಗೆ ಒತ್ತಡ ಮಾಡಬೇಕು. ಯಾಕಂತಂದ್ರೆ 6,000 ಕೋಟಿ ಹಗರಣ ಏನಾಯಿತು, ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿ ನಿರ್ಮಲಾ ಸೀತಾರಾಮನ್ ಅವರ ಒಂದು ರಾಜೀನಾಮೆಯನ್ನು ಕೇಳಿ, ಅದೇ ರೀತಿ ಕುಮಾರಸ್ವಾಮಿ ಅವರ ರಾಜೀನಾಮೆಯನ್ನು ತಗೊಳ್ಳಿ, ನಂತರ ನಮ್ಮ ಸಿದ್ದರಾಮಯ್ಯ ಅವರ ಬಗ್ಗೆ ಮಾತನಾಡಲಿ. ಕಳಂಕ ಹೊತ್ತವರು ರಾಜೀನಾಮೆ ನೀಡಿದ್ರೆ ಗೌರವ ಹೆಚ್ಚುತ್ತೆ ಎಂದು ಕೇಸರಿ ನಾಯಕರು ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿದ್ರು. ಅವರು ಗೌರವಯುತವಾಗಿ ರಾಜೀನಾಮೆ ಕೊಡೋದು ಒಳ್ಳೆಯದು. ಒಂದು ಆದರ್ಶವನ್ನು ಅವ್ರು ಹಾಕಬೇಕು. ಅವ್ರು ಕಳ್ಳರದಾರ, ಇವ್ರು ಕಳ್ಳರದಾರ, ಅವ್ರು ತಿಂದಾರ, ಇವ್ರು ತಿಂದಾರ, ನಾ ತಿನ್ನೋತ್ತಿತ್ತೀನಿ ಅಂತ ಅನ್ನೋದು ಬೇಡ. ರಾಜಕಾರಣದಾಗ ನೀವು ಸ್ವಚ್ಛಾಗಿದ್ದು ಬಿಡ್ರಿ. ಅದ್ವಾನಿಯವ್ರ ಮೇಲೆ ಬರೀ ಒಂದು 50 ಲಕ್ಷ ಇರೋದು, ಬರೀ LKA ಅಂತ ಬರೆದಿದ್ದ ಬೋಪರ್ ಸಗಣದಾಗ. ಏನು ಬರೆದಿದ್ರು, ಒಂದು ಡೈರಿ ಒಳಗೆ, ಜೈನ್ ಡೈರಿ ಒಳಗೆ LKA ಅಂದಿದ್ದಕ್ಕೆ ಅವರು ರಾಜ್ಯಸಭಾಕ್ಕೆ ರಾಜೀನಾಮೆ ಕೊಟ್ಟು, ಎಲ್ಲಿವರೆಗೆ ಇದರಿಂದ ಮುಕ್ತ ಆಗೋದಿಲ್ಲ ಅಲ್ಲಿವರೆಗೆ ನಾನು ರಾಜ್ಯಸಭೆ ಲೋಕಸಭೆಗೆ ಪ್ರವೇಶ ಮಾಡೋದಿಲ್ಲ ಅಂತ ಹೇಳಿದರು. ಅದು ಆದರ್ಶ. ಅದಕ್ಕೆ ನಾನು ಸಿದ್ದರಾಮಯ್ಯನವರು ಕರ್ನಾಟಕಕ್ಕೆ ಒಂದು ತಮ್ಮದೇ ಆದಂಥ ಆದರ್ಶವನ್ನು ಹಾಕಬೇಕಾದ್ರೆ ರಾಜೀನಾಮೆ ಕೊಡೋದು. ಇಲ್ಲಾಂದ್ರೆ ಎಲ್ಲರೂ ಹಂಗೆ ಆಗ್ತಾರೆ, ಅವರು ಯಡಿಯೂರಪ್ಪನಂಗೆ ಆಗ್ತಾರೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಬೇಲ್ ಮೇಲೆ ಇದ್ದಾರೆ ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ. ವಾದ್ರಾ ಮೇಲೆ 108 ಕೇಸುಗಳಿದಾವೆ ಭೂ ಅಕ್ರಮದ್ದು. ಎಂಟೈರ್ ಹೈಕಮಾಂಡ್ ಇಟ್ ಸೆಲ್ಫ್ ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಹಾಗಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿರುವುದರಿಂದ ಹೈಕಮಾಂಡ್ ಹೇಳಿದ್ರೆ ಅವ್ರು ಹೇಳ್ತಾರೆ, ನಿಮ್ಮ ಎಲ್ಲನೂ ತೆಗಿತೀನಿ ಅಂತ ಹೇಳ್ತಾರೆ ಅವ್ರು ಅಷ್ಟೇ. ಸಿದ್ದರಾಮಯ್ಯ ಹೈಕಮಾಂಡ್ ಕಮಾಂಡ್ ಇಲ್ಲ, ಲೋನು ಇಲ್ಲ. ಅದು ಇನ್ನು ಒಂದು ಕಡೆ ಲೋಕಾಯುಕ್ತ ತನಿಖೆ ಮೇಲೆ ನಂಬಿಕೆ ಇಲ್ಲ ಎಂದು ಸ್ನೇಹಮಯಿ ಕೃಷ್ಣ ಹೇಳ್ತಾ ಇತ್ತು. ಸೋಮವಾರ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಲಿದ್ದಾರಂತೆ. ಈವರೆಗೂ ಸಿಎಂ ಸಿದ್ದರಾಮಯ್ಯ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ಪ್ರಶ್ನಿಸುವ ಕೆಲಸವನ್ನು ಮಾಡಿಲ್ಲ, ಜೊತೆಗೆ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿಲ್ಲ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ನಡೆಯೂ ಕೂಡ ನಿಗೂಢವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.